ಅಲ್ಲಿ ಜನ ಅವ್ರು ನಂಬ್ತಾ ಇದ್ದಾರೆ. ಅವರು ಸಹಿತ ಎಲ್ಲ ಕಡೆ ಮನೆ ಮನೆಗೆ ಘರ್ ಜಾರ ಹೋಗ್ಲಿಕ್ಕೆ ಅದೇ ಕಾಲಕ್ಕೆ ಆಲ್ರೆಡಿ ಬಿಹಾರದಲ್ಲೇ ಇವತ್ತು ತೇಜಸ್ವಿ ಯಾದವ್ ಪ್ರತಿ ಮನೆಗೆ ತಿರುಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಜಾಗೃತಿ ಮೂಡಲಿಕ್ಕೆ. ಅದೇ ರೀತಿ ಅಖಿಲೇಶ್ ಯಾದವ್ ಅವ್ರ ಮೇಲೂ ಕೇಸ್ಗಳು ಇರ್ಬೋದು. ಎಲೆಕ್ಷನ್ ಆದ್ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಲಿ. ಇಲ್ಲಂತ ಅವ್ರು ದೇಶವರು ಹೊಂಟಿದ್ದಾರೆ, ಏನು ಓಡಿ ಹೊಂಟಿದ್ದಾರೆ. ಎಷ್ಟೋ ಜನರು ಗಟ್ಟಿಗಳಿಂದ ಗಟ್ಟಿಗಳಿ ಗಟ್ಟಲೆಯಲ್ಲಿ ದುಡ್ಡನ್ನು ಹಾರಿಸ್ಕೊಂಡು ಹೋದ್ರು. ಅವ್ರು ಹಿಡಲಿಕ್ಕಾಗಲಿಲ್ಲ. ವಿದೇಶಗಳಿಗೆ ಹಾರಿ ಹೋದರು, ಅವ್ರನ್ನ ಹಿಡಿಲಿಲ್ಲ. ಇವ್ರು ಇಲ್ಲೇ ಇದ್ದು ಈಗ ನಿಮ್ಮೊಂದು ಇಲ್ಲೇ ಇದಕ್ಕೆ ನಿಂತಿದ್ದಾರೆ, ಅವ್ರು ಎಲೆಕ್ಷನ್ ನಿಂತಿದ್ದಾರೆ. ಆದಷ್ಟು ಅವ್ರ ಧ್ವನಿ ಜನಸಾಮಾನ್ಯರಿಗೆ ಹೋಗಿ ಮುಟ್ಟಬಾರದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಮತ್ತೇನೋ ಕಾರಣಕ್ಕಾಗಿ ಇವತ್ತು ಈ ಎಲೆಕ್ಷನ್ ಸಂದರ್ಭದಲ್ಲೇ ಈಗ 77 ನಮಗೆ ಉತ್ತರ ಕೊಟ್ಟಿದ್ದಾರೆ. ನಿಮ್ಮಂಥ ಡಿಕ್ಟೇಟರ್ ಬಂದಾಗ ನಾವು ಏನು ಮಾಡಬೇಕಂತೇಳಿ ಇದು ನೀವು ಹಿಡಿದಿರೋದ್ರಿಂದ ಇನ್ನಷ್ಟು ಜಾರ್ಜ್ ಫರ್ನಾಂಡಿಸ್ ಹಂಗೆ, ಇನ್ನೊಬ್ಬರು ಹಂಗೆ, ನಮ್ಮ ನಮ್ಮ ಜಯಪ್ರಕಾಶ್ ನಾರಾಯಣ್ ಹಂಗೆ ಒಂದು ವ್ಯಕ್ತಿತ್ವ ಬೆಳೆಯುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಅದು ಉಲ್ಟಾ ಹೊಡಿ ಸಾಧ್ಯತೆಗಳು ಇದ್ದಾವೆ. ಇದನ್ನು BJPಗರು ಜೊತೆಗೆ ನಮ್ಮ ಇವತ್ತಿನ ಮೋದಿಯವರು ವಿಚಾರ ಮಾಡಬೇಕಾಗಿದೆ. ಹೌದು, ದುಡ್ಡು ಇರ್ಬೋದು, ಇಲ್ಲ ಅದೇನು ಟೀಕೆ ಮಾಡ್ತಾ ಇದ್ದೀರಿ, ಆದರೆ ಆ ಟೀಕೆಗಳು ಅಲ್ಲ. ನಮ್ಮ ಈ JP ಮೂಮೆಂಟಿಂದ ಬಂದಂಥ ರವಿ, ನಮ್ಮ ಏನಪ್ಪ ಅಂದ್ರೆ ರವಿ ಪ್ರಕಾಶ್ ಅವರು ಸಾಕಷ್ಟಾಗಿ ಇದರ ಬಗ್ಗೆ ಆರೋಪ ಮಾಡ್ತಾಯಿದ್ದಾರೆ. ಇಲ್ಲ ಕಾಂಗ್ರೆಸ್ನ ತಪ್ಪುಗಳಿದ್ದಾವಂತೆ. ಈ ಒಂದು ಸಂದರ್ಭದಲ್ಲೇ ಈ BJPಯ ಲೀಡರ್ಗಳು, ಒಂದು JP ಮೂಮೆಂಟಿಂದ ಬಂದ ಲೀಡರ್ಗಳು ಸಹಿತ ಇವತ್ತು ತಮ್ಮ ಇತಿಹಾಸವನ್ನು ಮರೆತ ತಾವು ಇವತ್ತು BJPಗೆ ಇದು ಕಾಂಗ್ರೆಸ್ಗೆ ಮಾಡಿದ ಸರಿ ಅನ್ನೋಷ್ಟು ಮಟ್ಟಿಗೆ ವಾದ ಮಾಡ್ತಾ ಇದ್ದಾರೆ. ನಡ್ಡಾ ಆಗಿರ್ಬೋದು, ಮತ್ತನಾಗಿರ್ಬೋದು, ರವಿಶಂಕರ್ ಪ್ರಸಾದ್ ಅವರಾಗಿರ್ಬೋದು. ಕೆಲವೊಂದು ಹೆಸರು ನೆನಪು ಆಗ್ತಾ ಇಲ್ಲ. ಅದೇ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಯಾಕೆಂತಂದರೆ ಕೆಲವೊಂದಿಷ್ಟು ವಿಷಯಗಳು ನಾವು ಸ್ಪಷ್ಟವಾಗಿ ಇವತ್ತು ಹೇಳಬೇಕಾಗಿದೆ. ಈ ರವಿಶಂಕರ್ ಪ್ರಸಾದ್ ಅವರು JP ಮೂವ್ಮೆಂಟಿಂದ ಮ್ಯಾಲೆ ಬಂದಂಥವರು. ಇವರು ಇವತ್ತು ಒಬ್ಬ ಡಿಕ್ಟೇಟರ್ಗೆ ಅನುಕೂಲವಾದ ಮಾತುಗಳು ಮಾತಾಡಿ ನೋಡಿದಾಗ ನಮ್ಗೆ ಇನ್ನೂ ಅನಿಸ್ತದೆ, ಇದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರಪ್ಪ. ಕುಸ್ತಿ ಸಮಾನಾಗಿರಬೇಕು. ಸಮಾನತೆ ಎಲ್ಲದೇ ಇಲ್ಲ. ಒಂದು ಕಡೆ ದುಡ್ಡಿಗಾಗಿ ಹಪಾಪಿಸುವಂಥದ್ದು ಒದ್ದಾಡುವಂಥ ಜನ ಕಾಂಗ್ರೆಸ್ಸರಾಗಿದ್ದಾರೆ. ಇಡೀ ದೇಶ ತುಂಬ ಹೋಗಲಾದ ಪರಿಸ್ಥಿತಿ. ಇನ್ನೊಂದು ಕಡೆ ಸಾವಿರಾರು ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಿಕೊಂಡು ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ ಏನು ರೀ, ಪ್ರತಿಯೊಂದು ಅಡ್ವರ್ಟೈಸ್ ಯಾವ ರೀತಿ ಅಡ್ವರ್ಟೈಸ್ಗಳು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಅಡ್ವರ್ಟೈಸ್ಗಳು ಕೊಡಲಿ, ಅವ್ರು ಮಾಡಿ ಸಾಧನೆ ಹೇಳ್ಕೊಳ್ಳಿ. ಆದರೆ ಅದೇ ಒಂದು ಅವಕಾಶ ಇವ್ರಿಗೆ ಎಷ್ಟದ, ತಮ್ಮದು ಎಷ್ಟದ ಅಷ್ಟರಾಗ ಅವ್ರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದು ದುಡ್ಡನ್ನು ನೀವು ಖರ್ಚಾಗದಂಗೆ ಮಾಡ್ದಂಗೆ ನೀವು ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ ತಂದ ಫ್ರೀಜ್ ಮಾಡಿದ್ದ, ಇದು ತಪ್ಪು. ಅದೇ ಕಾಲ ಕೇಜ್ರಿವಾಲ್ನವರು ಬಿಡಬೇಕಾಗಿತ್ತು, ಪ್ರಚಾರಕ್ಕೆ ಹೋಗ್ಬೇಕಲ್ಲ ಅವ್ರು ಏನಿರೋದಲ್ಲ. ಆದರೆ ಇವ್ರು ನೀವು ಜೈಲದಲ್ಲಿ ಇಟ್ಟಷ್ಟು ಇವ್ರಿಷ್ಟು ಕಾಡಿದಷ್ಟು ಅವ್ರು ದಿನಕ್ಕೆ ಬೆಳೀತಾ ಹೋಗ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಅದಕ್ಕಾಗಿ ಇವತ್ತು ಮೋದಿಯವರು ಏನು ತೆಗೆದುಕೊಂಡಂಥ ಇವು 2 ನಿರ್ಧಾರಗಳಿದ್ದಾವೆ. ಈಗ ಇನ್ನೂ ಏನು ತಗೊಳ್ತಾರೆ ನೋಡೋಣ. ಯಾಕಂತಂದ್ರೆ ಆರಂಭದ ಇದು ಈಗಂತೂ ಈ ರೀತಿಯಾಗಿ ಹೊರಟಿದ್ದಾರೆ. ಯಾವುದೇ ಪ್ರಸಂಗದಲ್ಲಿ ಕಾಂಗ್ರೆಸ್ಸನ್ನು ಹೆಂಗೆ ಹಿಡಿದಿರ್ಬೇಕಪ್ಪ ನಾವು ಅಂದ್ರೆ, ಮತ್ತು ಇನ್ನೊಂದು ಮಾಡಿ ನೆನಪಿಡ್ಬೇಕು. ಇವತ್ತು ರಾಹುಲ್ ಗಾಂಧಿ ಅವರು ಹೆಂಗಿರೋದ್ರಿಂದ ಮಧ್ಯ ಕಾಲದಿಂದನೋ ಒಂದು ಅತಿಯಾದಂಥ ಒಂದು ಅವ್ರ ಶಾರೀರಿಕ ಗುಣಧರ್ಮ ಒಂದು ರೀತಿ ಹೊಂದಾಣಿಕೆ ಆಗಿದ್ದರಿಂದನೋ, ಅವರು ಜನರ ಜೊತೆ ಸಂಪರ್ಕ ಮಾಡಿದ್ದರಿಂದನೋ ಇವತ್ತು ಅವರು ತಮ್ಮ ಶರೀರವನ್ನು ಚೆನ್ನಾಗಿಟ್ಕೊಂಡು ಪ್ರತಿಯೊಂದು ಊರಿಗೆ ಹೋಗುವಂಥ, ಪ್ರತಿಯೊಂದು ಹಳ್ಳಿಗೆ ಹೋಗುವಂಥ, ಪ್ರತಿಯೊಂದು ಹಳ್ಳಿಯ ಮನೆಗಳಿಗೆ ಹೋಗುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾರ್ಯಕರ್ತರ ಕೊರತೆ ಅದ, ಸಾಕಷ್ಟು ತೊಂದರೆಗಳಿದ್ದಾವೆ. ಆ ನಡುವೆ ಅವ್ರು ಹೋಗ್ತಾ ಇದ್ದಾರೆ. ಸ್ವಲ್ಪ ಏನೋ ಅವರಲ್ಲಿ ಅಮೌಂಟ್ ಉಳಿದು 115 ಕೋಟಿ ಅದನ್ನು ಸಹಿತ ಖರ್ಚು ಮಾಡೋಂಥ ಒಂದು ವ್ಯವಸ್ಥೆ ಮಾಡಿದ್ದೇನದಪ್ಪ ಅಂತಂದರೆ ಇವತ್ತು ಕಾಂಗ್ರೆಸ್ ಮನೆ ಕಳಿಸುವಂಥ ವಿಚಾರ ಇರಲಿ, ತಪ್ಪೇನಿಲ್ಲ. ಆದರೆ ಇವರೆಲ್ಲ ಒಂದಾಗೆ ಇದು ಜನರ ಮೇಲೆ ಅಡ್ವರ್ಸ್ ಪರಿಣಾಮ ಮಾಡಿತಪ್ಪ ಅಂತಂದ್ರೆ, ಒಂದು ರೀತಿ ಇಡೀ ಜನರನ್ನು ಜಾಗೃತಿ ಮಾಡಿತಪ್ಪ ಅಂತಂದ್ರೆ ಆಗ ಇವ್ರೇನು ಮಾಡಲಿಕ್ಕೆ ಸಾಧ್ಯದ ನಮ್ಮ ಮೋದಿ ಮತ್ತು ಅವ್ರ ಜೊತೆಗಾರರು. ಯಾಕೆಂದರೆ ಕೇಜ್ರಿವಾಲ್ರು ಇವತ್ತು ಉತ್ತರದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಪರಿಚಿತರಾಗಿದ್ದಾರೆ, ಎಲ್ಲ ಕಡೆ ಗೊತ್ತಾಗ್ತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇಡೀ ದೇಶ ತುಂಬನೂ ಅವರು ಇವತ್ತು ಸಾವಕಾಶ ಬೆಳೀತಾ ಇದ್ದಾರೆ. ಅಂಥ ಪ್ರಸಂಗದಲ್ಲೇ ನೀವೇನಾದರೂ ಒಂದು ಜೈಲದಲ್ಲಿ ಇಟ್ಟು ಅವ್ರನ್ನ ಏನಾದ್ರು ಬಂಧನ ಮಾಡಿ ಗೆಲ್ತೀನಿ ಮಾಡ್ತೀನಿ ಅಂತೇನೋ ಕನಸು ಕಾಣ್ತಾ ಇದ್ದರೆ ಅದು ಮೋಸ್ಟ್ಲಿ ನಿಮ್ಗೆ ತೊಂದರೆ ತರಬಹುದು ಅಂತ. ಅದೇ ಕಾಲಕ್ಕೆ ಇವರು ಓಡಾಡ್ದಂಗೆ ಮಾಡುವಂಥದ್ದು. ಯಾಕೆ ಶಾರೀರಿಕ ಗಟ್ಟಿದ್ದಾರೆ, ಕೈಕಾಲ ಅದು ಗಟ್ಟಿದೆ, ಅಡ್ಡಾಡ್ತಾ ಹೋಗಲಿ ಅನ್ನೋದು ಇರ್ಬೋದು, ಏನೋ ಉದ್ದೇಶ. ಇವರು ಅಡ್ಡಾಡ್ಬೋದು. ಬಟ್ ಇದು ಒಂದರಿಂದನೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರು ಇನ್ನೂ ಈ ಒಂದು ಕಾಂಗ್ರೆಸ್ಸಿಗರಲ್ಲಿ ಕೆಲವೊಂದು ಇನ್ನೂ ಕಟ್ಟಾಗಿ ಕಾಂಗ್ರೆಸ್ಸಿಗರು ಇದ್ದಾರೆ. ಅವ್ರು ತಮ್ಮ ಒತ್ತಿಟ್ಟಾದ್ರು ಕಾಂಗ್ರೆಸ್ಸಿಗೆ ಪ್ರಚಾರ ಮಾಡುವಂಥ ಸಹಾಯ ಮಾಡುವ ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಮತ್ತು ಅವ್ರಿಗೂ ಆದಂಥ ಏನೋ ಒಂದು ಎಕನಾಮಿಕ್ ಅದರ ಅರ್ಥದ ಒಂದು ಏನೋ ಮೂಲ ಇರ್ಬೋದಿಲ್ಲ ಅಂತಲ್ಲ. ಯಾಕಂದರೆ 50-60 ವರ್ಷಗಳವರೆಗೆ ಆಡಳಿತ ಮಾಡಿದಂತಹ ಕಾಂಗ್ರೆಸ್ಸಿಗೆ ಹಣದ ಮೂಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು BJPಗೆ ಇದ್ದಷ್ಟು ಮಾತ್ರ ಅದು ಇಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಬೇಕಾಗಿದೆ. ಆದ್ದರಿಂದ ಈಗ ನಾವು